ದಿ ಗ್ರೇಟ್ ಥಿಂಗ್ಸ್ ಆರ್ ಗ್ರೇಟ್ ವರ್ಕ್ಸ್ ಕ್ಯಾನ್ ಬಿ ಡನ್ ಬೈ ಗ್ರೇಟ್ ಸ್ಯಾಕ್ರಿಫೈಸಸ್ ಓನ್ಲಿ ಅಂತ ನಮ್ಮ ಸಂವಿಧಾನ ಕರ್ತೃವಾಗಿರುವ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ನಾವು ಇದಕ್ಕೆ ಸಾಕಷ್ಟು ತ್ಯಾಗಗಳನ್ನು ಮಾಡಬೇಕಾಗ್ತದೆ. ಇನ್ನು ಒಂದು ಮುಖ್ಯ ಅಂಶವನ್ನು ನಾನು ಇಲ್ಲಿ ಬಯಸ್ತೇನೆ. ಇವತ್ತಿನ ಸಮಾಜವನ್ನು ನೀವು ಒಂದು ಕ್ಷಣ ಮುಖ್ಯವಾಗಿ ವಿದ್ಯಾರ್ಥಿಗಳು ದಯವಿಟ್ಟು ಗಮನವಿಟ್ಟು ನೋಡಿಕೊಳ್ಳಿ. ಸಮಾಜ ಇವತ್ತು ಭಾಳ ಸೂಕ್ಷ್ಮವಾಗ್ತಾ ಇದೆ. ಸಮಾಜದಲ್ಲಿ ಪರಸ್ಪರ ಅಪನಂಬಿಕೆ ಹಾಗೂ ಅವಿಶ್ವಾಸ ಬೆರೆತುಕೊಂಡು ನಾವು ಬೇರೆ ಬೇರೆ ಜಾತಿ ಧರ್ಮ ಅಂತ ನಮ್ಮನ್ನು ವಿಂಗಡಣೆ ಮಾಡಿಕೊಂಡು ನಾವು ನೋಡ್ತಾ ಇದ್ದೇವೆ. ನಾವೆಲ್ಲರೂ ಮೂಲತಃ ಮನುಷ್ಯರು. ಆಗಾಗಲೇ ವೇದಿಕೆಯಲ್ಲಿ ಹೇಳಿದರು, ನಮ್ಮಲ್ಲಿರುವುದು ಒಂದೇ ರಕ್ತ, ನಮ್ಮ ನೋವುಗಳೆಲ್ಲ ಒಂದೇ, ನಮ್ಮ ಅಕ್ಕ ತಂಗಿಯರೆಲ್ಲ ಒಂದೇ, ಅವರ ಕಷ್ಟಗಳು ಒಂದೇ, ನಮ್ಮ ಆರೋಗ್ಯ ಸಮಸ್ಯೆಗಳೆಲ್ಲ ಒಂದೇ, ಅದರಲ್ಲಿ ಯಾವುದೇ ಭಿನ್ನತೆ ಇಲ್ಲ. ಆದರೆ ನಮ್ಮ ನಂಬಿಕೆ ಪ್ರತ್ಯೇಕವಾಗಿದೆ. ಇದನ್ನು ಒಪ್ಪಿಕೊಳ್ಬೇಕು. ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ಅದು ಶರೀರ ಅಥವಾ ಅವನ ರೂಪ ಅಲ್ಲ. ನಿಜವಾಗಿ ವ್ಯಕ್ತಿ ಅಂತ ಹೇಳಿದರೆ ಅದರ ವ್ಯಕ್ತಿತ್ವದಲ್ಲಿ ಈ ನಂಬಿಕೆ ಒಂದು ಭಾಗ. ನಂಬಿಕೆ, ಉದಾಹರಣೆಗೆ ನನ್ನ ನಂಬಿಕೆ ನಾನು ಇಲ್ಲಿ ಹೇಳಲಿಕ್ಕೆ ಬಯಸುವುದಿಲ್ಲ. ನಾನು ಬೇರೆ ನಂಬಿಕೆ ಇರುವವನು. ಆದರೆ ಪ್ರತಿಯೊಬ್ಬರಿಗೂ ಅವರದೇ ಆದ ನಂಬಿಕೆ ಇದೆ. ಅವರವರ ನಂಬಿಕೆ ಅವರವರಿಗೆ ಶ್ರೇಷ್ಠ. ಆದರೆ ಇನ್ನೊಬ್ಬನ ನಂಬಿಕೆ ಕನಿಷ್ಠ ಅಂತ ಯಾವತ್ತೂ ಭಾವಿಸಬೇಡಿ. ಇನ್ನೊಬ್ಬನ ನಂಬಿಕೆ ನಿಮಗೆ ಎಷ್ಟು ನಿಮ್ಮ ನಂಬಿಕೆ ಶ್ರೇಷ್ಠವೋ ಅವನ ನಂಬಿಕೆ ಅವನಿಗೆ ಕೂಡ ಶ್ರೇಷ್ಠ. ನಿಮಗೆ ಸಾಧ್ಯ ಆದರೆ ಅವರಿಗೆ ಒಳ್ಳೆಯ ಅಂಶಗಳನ್ನು ಹೇಳಿಕೊಟ್ಟು ನನ್ನ ನಂಬಿಕೆ ಹೀಗೆ, ನಾನು ಒಳ್ಳೆಯದಂತ ಅವರಿಗೆ ಮನವರಿಕೆ ಮಾಡಿಕೊಡಿ. ಆದರೆ ಯಾವುದೇ ರೀತಿಯಲ್ಲಿ ಅವರನ್ನು ಅಪಹಾಸ್ಯ ಮಾಡೋದಾಗಲಿ, ಅವರನ್ನು ನಿಂದನೆ ಗುರಿಪಡಿಸೋದಾಗಲಿ ನಾವು ದಯವಿಟ್ಟು ಮಾಡಬಾರ್ದು. ನಾವು ಎಲ್ಲರೂ ಭಾರತೀಯರು. ನಾವು ಈ ಸಮಾಜದಲ್ಲಿ ಒಟ್ಟಿಗೆ ಕಲೆತುಕೊಂಡು ಸಾಮರಸ್ಯದಿಂದ ಬಾಳಿದರೆ ಎಲ್ಲರಿಗೂ ಶ್ರೇಯಸ್ಸು. ಇಲ್ಲದಿದ್ದರೆ ನಮ್ಮ ಬಾಳು ನರಕ ಆಗ್ತದೆ. ನಾವು ಮುಖ್ಯವಾಗಿ ಇವತ್ತಿನ ಹಿಂಸೆ, ಸಮಾಜದಲ್ಲಿ ತಲೆ ಎತ್ತಿರುವ ಹಿಂಸೆಯನ್ನು ನಾವು ಯಾವತ್ತೂ ರೀತಿಯಲ್ಲಿ ನಾವು ಅದನ್ನು ಮಾಡಲಿಕ್ಕೆ ಹೋಗಬಾರ್ದು. ವಿದ್ಯಾರ್ಥಿಗಳು ಅವರ ಜೀವನದಲ್ಲಿ ಆದರ್ಶ ಮೌಲ್ಯಗಳನ್ನು ರೂಪಿಸುವುದು ಭಾಳ ಮುಖ್ಯ. ನಾವು ಯಾವುದೇ ಕಾನೂನು ಮಾಡಲಿ, ಆ ಕಾನೂನನ್ನು ಮುರಿಯುವಷ್ಟು ಶಕ್ತರು ನಾವು ಮನುಷ್ಯ ಭಾಳ ಬುದ್ಧಿವಂತರು. ಎಷ್ಟೇ ದೊಡ್ಡ ಕಾನೂನು ಮಾಡಲಿ, ಭ್ರಷ್ಟಾಚಾರ ನಿಯಂತ್ರಣ ಮಾಡಲಿ, ಸಂಘಟಿತ ಅಪರಾಧಗಳನ್ನು ನಿಲ್ಲಿಸುವಂಥ ಕಾನೂನು ಮಾಡಲಿ, ಅದು ಪೂರ್ತಿಯಾಗಿ ನಮ್ಮ ಹೆಲ್ಪಿಗೆ ಅಥವಾ ನೆರವಿಗೆ ಖಂಡಿತ ಬರುವುದಿಲ್ಲ. ನಮ್ಮ ಅಂತರಂಗದಲ್ಲಿ ಬದಲಾವಣೆ ಆಗದೆ ಈ ಸಮಾಜ, ಈ ದೇಶ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ನೀವು ವಿದ್ಯಾವಂತರಾಗಿ, ಆದರೆ ಈಗಾಗಲೇ ಮೇಡಮ್ ಹೇಳಿದರು, ಅಕ್ಷರ ಜ್ಞಾನವುಳ್ಳವನ್ನು ಶಿಕ್ಷಣ ಪಡೆದವನಂತ ಹೇಳಲಿಕ್ಕೆ ಆಗೋದಿಲ್ಲ. ಶಿಕ್ಷಣ ಅಂತ ಹೇಳಿದರೆ ಪರಿಪೂರ್ಣ ವ್ಯಕ್ತಿತ್ವ. ಅಲ್ಲಿ ನಿಮ್ಮ ವಿದ್ಯೆಯ ಜೊತೆಗೆ ಪರಿಪೂರ್ಣ ವ್ಯಕ್ತಿತ್ವ ಕೂಡ ರೂಪಿಸಿಕೊಳ್ಬೇಕಾಗ್ತದೆ. ನೀವು ಸಮಾಜವನ್ನು ಮುನ್ನಡೆಸುವಂಥ ಶಕ್ತಿ ಮತ್ತು ಸಾಮರಸ್ಯದಿಂದ ಬದುಕುವ ಕಲೆ, ಮುಖ್ಯವಾಗಿ ಮಾನವೀಯತೆ. ಮಾನವ ಧರ್ಮಕ್ಕಿಂತ ಮಿಗಿಲಾದ ಧರ್ಮ ಇನ್ನೊಂದಿಲ್ಲ. ಮಾನವೀಯತೆಯನ್ನು ನಾವು ಗಾಂಧೀಜಿಯಿಂದ ಕಳೀಬೇಕು. ಸತ್ಯ ಮತ್ತು ಅಹಿಂಸೆ ಅವರ ಮುಖ್ಯ ಬೋಧನೆಗಳು. ಇದನ್ನು ನಾವು ನೆನಪಲ್ಲಿಟ್ಟುಕೊಂಡು ಅದನ್ನು ಮುಂದುವರಿಸಿ ಸಮಾಜ ಸರ್ವತೋಮುಖವಾಗಿ ಬೆಳವಣಿಗೆ ಆಗ್ತಾ ಇರುವಂಥ ಲಕ್ಷಣ. ಒಂದು ಹೆಣ್ಣು ಮಗಳೊಬ್ಬಳು ಶಿಕ್ಷಣ ಪಡೆದರೆ ಶಾಲೆಯೊಂದನ್ನು ತೆರೆದಂತೆ ಎಂಬ ಮಾತಿದೆ. ಅದೇ ರೀತಿ ಇವತ್ತು ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರು ಎಲ್ಲರೂ ಶಿಕ್ಷಣ ಪಡೆಯುತ್ತಿದ್ದಾರೆ. ಶಿಕ್ಷಣದಲ್ಲಿ ಅವರು ಮುಂದೆ ಉನ್ನತಿ ಪಡೆಯುತ್ತಾರೆ. ಖಂಡಿತವಾಗಿ ಅವರಿಗೆ ಭವಿಷ್ಯವಿದೆ. ಆದರೆ ನಿಮಗೆ ಹಿಂದಿನ ಕಾಲದಲ್ಲಿ ನಾವು ಕೇಳ್ತಿದ್ದು ಪಾಸೋ ಫೇಲ, ನೀನು ಪಾಸ್ ಆಗಿದ್ದೆ, ಫೇಲ್ ಆಗಿದೆ. ನಂತರ ಬಂತು 70% ಮಾರ್ಕ್. 70% 75 ಪಡೆದು ಭಾಳ ದೊಡ್ಡ ಪ್ರತಿಭಾವಂತ ಲೆಕ್ಕ ಆಗ್ತಿದ್ದೆವು. ಇವಾಗ 90%ಗಿಂತ ಮೇಲೆ ಇದ್ದವರು ಮಾತ್ರ ಪ್ರತಿಭಾವಂತ ಮಾತಿದೆ. ಆದರೆ ಈ ಪರೀಕ್ಷೆಗಳು ನೀಡುವಂಥ ಅಂಕಗಳೇ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸುವುದಿಲ್ಲ. ನಿಮ್ಮಲ್ಲಿ ಬೇರೆ ಪ್ರತಿಭೆಗಳು ಇರ್ಬೋದು. ಆಗ ಈ ಅಂಕಗಳ ಆಧಾರದಲ್ಲಿ ನಾವು ಜಾಣರಿರ್ಬೋದು. ಅದಕ್ಕಿಂತ ಮುಖ್ಯವಾಗಿ ನಾವು ಸಮಾಜಕ್ಕೆ ಒಳ್ಳೆಯ ಒಂದು ಕೊಡುಗೆಯನ್ನು ನೀಡುವಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದು ಭಾಳ ಮುಖ್ಯ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಿ ಹೇಳಲಿಕ್ಕೆ ಬಯಸುತ್ತೇನೆ.